ಒಂದೇ ಕಡೆ ಎರಡು ಮದುವೆ. ಆ ಮಂಟಪದಲ್ಲಿರೋ ಹುಡುಗನಿಗೂ ಈ ಮಂಟಪದಲ್ಲಿರೋ ಹುಡುಗಿಗೂ ಪಿರೋತಿ. ಒಂದು ಕಡೆ ನಾನು ಬೀಗ್ತಿ, ಇನ್ನೊಂದು ಕಡೆ ನಾನು ಗೆಳ್ತಿ. ಇಬ್ಬರು ನಾನು ಬೇಡ. ಒಳ್ಳೇದು ಮಾಡೋಕ್ಕೋದ್ರೆ ಹಿಂಗೆಯಾ ಪ್ರಪಂಚ. ನೀವು ಮದುವೆ ಕರೀದಿದ್ರೆ ಏನಂತೆ? ನಾನೇ ಬಂದೀನಿ ಮದುವೆಗೆ. ಇವಳೆ ಕಿಲ್ ಬಂದವಳೆ. ಆಹಾ, ದುಶ್ಮನ್ಗಳಿಬ್ರು ದೋಸ್ತಿಗಳಾಗ್ಬಿಟ್ರ. ಹಂಗಾರೆ ನಾನೇನು ಈಗ ನಿಮ್ಮಿಬ್ರಿಗೂ ನಾನು ಬೇಡ್ದವಳಾಗ್ಬಿಟ್ನ? ಪುಟ್ಟಕ್ಕ, ಸುಮ್ಕೆ ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯಾ? ಆಹಾ, ನೋಡ್ತಾ ಇರ್. ಮಾತಾಡ್ಸಕ್ ಹೋದ್ರೆ ಮಕ ತಿರ್ಸ್ಕೊಂಡು ಹೋಗ್ತಾಳ ಬಂಗಾರಮ್ಮ. ಇರ್ಲಿ ಏನೇ ಆಗ್ಲಿ, ಇವ್ರಗಳ ಮದ್ವೆ ನಡೆಯಕ್ಕೆ ನಾನೇ ಕಾರಣ. ಅರೆ ಗಂಡನ್ ಕಿವಿಲೇನ ಕಚ್ತಾವಳೆ. ನಾನ್ ಹೇಳ್ದೆ ಹೋಗಿದ್ದಿದ್ರೆ ಈ ಪುಟ್ಟಕ್ಕನ್ ಮಗಳು ಆ ಬಂಗಾರಮ್ಮನ್ ಮಗನಿಂದ ಬಿದ್ದಿರೋ ವಿಷಯ ಅವ್ರಿಗೆ ಹೆಂಗ್ ಗೊತ್ತಾಯ್ತಿತ್ತು? ಮನೆಯ ಹಾಳಿ, ಇಷ್ಟಕ್ಕೆಲ್ಲ ಕಾರಣ ನೀನಾ? ನಾಗೇನು ಅನ್ಕೊಂಬಿಟ್ಟಿದ್ನೆ. ಇದು ವಿಷಯ. ಅರೆ ಈ ವಿಷಯ ನನಗೆ ಗೊತ್ತಾಗದೆ ಹೋಯ್ತಲ್ಲ. ಹುಟ್ಟಕ್ಕ ನಾನೇ ಮಾಡಿಸಿದ್ದು ಅನ್ಕೊಂಡವಳೆ. ಬಂಗಾರಮ್ಮ ನಾನೇ ನಿಂತ್ಕೊಂಡು ಮಾಡಿಸ್ತಿದ್ದೀನಿ ಅನ್ಕೊಂಡವಳೆ. ಇದಕ್ಕೆಲ್ಲ ಕಾರಣ ನೀನಾ? ಬಲೆ ಐತೆ ಕಣವ ನಿನಗೂ. ಇಡ್ತೀನಿ ಮೂವತ್ತನವ. ಇನ್ನು ಈ ಮದ್ವೆನಾಗ ನಡೆಯೋದು ಬೇಜಾನೈತೆ. ಬಾ, ನಾವ್ ಆರಾಮಾಗಿ ಕುಂತ್ಕೊಂಡು ಆಟ ಆಡೋಣ. ಬಾ ಬಾ. ಇದ್ಯಾಕೆ ನಾನು ಬೆನ್ನಿದೆ ದೆಬ್ಬ ನಿಂತಾಗ ನಿಂತಿದ್ಯಾ? ನೀನ್ ಯಾಕೆ ಬಂದಿದ್ಯಾ ಇಲ್ಲಿಗೆ? ಇದೇ ನಿಮ್ಮ ಅಪ್ಪಂದ? ನಂಜವ್ವ. ನಾನು ದೇವಸ್ಥಾನಕ್ಕೆ ಬಂದೀವ್ನಿ. ದೇವಸ್ಥಾನಕ್ಕೆ ಯಾರು ಬೇಕಾದ್ರು ಬರ್ಬೋದು, ಯಾರು ಬೇಕಾದ್ರು ಹೋಗ್ಬೋದು. ದೇವಸ್ಥಾನಕ್ಕೆ ಬರಕ್ ನಿಂದೆ ಅಪ್ಪನೇನಾರು ಬೇಕಾ? ನೀ ನಂಜವ್ವ ಅಮ್ಮರೇ, ನಂಜವನ್ನ ನಾನೇ ಕರೆದದ್ದು. ನಂಜು ಅಂತ ಗೊತ್ತಿದ್ರು ಹತ್ರ ಸೇರಿಸ್ಕೊತಾ ಇದೆಯಾ ಪುಟ್ಟಕ್ಕ? ಯಾರನ್ನೇ ನಂಜು ಅಂತಿದ್ಯಾ? ನಂಜೇನ್ ಕೆಟ್ಟದು ಅಲ್ಲ, ಬಂಗಾರ ಏನ್ ಒಳ್ಳೇದು ಅಲ್ಲ. ನಾಲ್ಗೆ ಅರಿ ಬಿಡ್ಬೇಡ. ಕಡೆ ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ನಾನು ಸುಮ್ಕೆ ಇರ್ತೀನಿ. ಮೈ ಮೇಲೆ ಬಿದ್ದು ಮಾತಾಡ್ತಾಳೆ. ನಂಜವ್ವ ನೀನ್ ನಡಿ, ಅಲ್ಲಿ ಚಂದ್ರು ಎಲ್ಲ ಕಾಯ್ತವ್ರೆ. ಬಿಡ್ಬಿಡಕ್ಕ. ಅಮ್ಮವ್ರೆ, ನಾನು ಕ್ಷಮಿಸ್ಬಿಡಿ ಅಮ್ಮವ್ರೆ. ನೀನ್ ಯಾಕೆ ಸಮ ಕೇಳ್ತಾ ಪುಟ್ಟಕ್ಕ? ಅವಳನ್ನ ಅದ್ ಬಸ್ನಾಗಿರಕ್ ಕೇಳು. ಇರ್ತೀನಿ ಹೋಗೆ. ನೀನ ನೋಡುವ. ಏನ್ ಪುಟ್ಟಕ್ಕ ಇವಳು? ನಾನ್ ದೇವಸ್ಥಾನಕ್ಕೆ ಬರಕ್ಕೆ ಇವಳು ಅಪ್ಪನೆ ತಗೋಬೇಕಾ? ಇಲ್ಲ ದೇವ್ರಿಗೆ ಏನಾದ್ರು ಬಂಟಿಗೆ ಬಿಟ್ಟವಳೆ ಇವಳು? ನಂಜವ್ವ ಮೆತ್ತಗೆ. ನಾನ್ ಯಾಕೆ ಮೆತ್ತಗ್ ಮಾತಾಡ್ಬೇಕು ಅಂತೀನಿ? ಅಲ್ಲ ಪುಟ್ಟಕ್ಕ, ನೀನೇನ್ ಹೊಳ್ತವ ಜಂಗ್ ಬಗ್ಗಿಸ್ಕೊಂಡು ಮಾತಾಡ್ತಿದ್ಯಾ? ನೀನೇನಾರ ನಾನು ಮದ್ವೆ ಕರ್ದಿದ್ಯಾ? ಇಲ್ವಲ್ಲ, ನಾನ್ ದೇವ್ರ ದರ್ಶನ ಮಾಡಕ್ ಬಂದೆ, ಮಾಡ್ಕೊಂಡು ಹೋಯ್ತಿರ್ತೀನಿ. ಬಿಡ. ನಂಜವ್ವ ನಿಂತ್ಕ. ನಂಜವ್ವ, ನಾನು ನಿನ್ನ ಮದುವೆ ಕರಿಬೇಕಾಯ್ತು, ಆಗ್ಲಿಲ್ಲ. ಆದ್ರೆ ಪತ್ರಿಕೆನ ಚಂದ್ರು ತಗ ಕೊಟ್ಟಿದ್ನಲ್ಲ. ನೀನು ಚಂದ್ರು ತವ ಪತ್ರಿಕೆ ಕೊಟ್ಟಿದ್ದೆ. ನನ್ನೇನ್ ಫೋನ್ ಮಾಡಿ ಮದ್ವೆಗೆ ಬಂದ್ ಕರೀನಿಲ್ವಲ್ಲ? ಹೋಯ್ತಿರ್ತೀನಿ ನನ್ನ ಮನೆಗೆ. ಬಿಡು. ಅಯ್ಯ ಹಂಗಲ್ಲ ಕಣವ, ನೀನು ನನ್ನ ಮಾತು ಕೇಳೋ ಸ್ಥಿತಿನಾಗೆ ಇರಕ್ಕಿಲ್ಲ. ಅವಕಾಶ ಸಿಕ್ಕರೆ ಸಾಕು ಸ್ನೇಹನ್ ತಲೆನ ಕೆಡಿಸ್ಬಿಡ್ತಿರ್ತೀಯ. ನಾನು ನಿನ್ ಮಗಳ ತಲೆ ಕೆಡ್ಸ್ತೀನಿ. ಕಲೆಕ್ಟ್ರ್ ಹೋದವಳ ತಲೆ ಈ 4ನೇ ಕ್ಲಾಸ್ ನಂಜಬ್ಬ ಕೆಡ್ಸ್ಬಿಡ್ತಾಳೆ. ನಿಂಗೆ ಯೋನು ಗೊತ್ತಿಲ್ದವಳಂಗೆ ಮಾತಾಡ್ಬೇಡ ನಂಜವ್ವ. ದಯಮಾಡಿ ಈ ಮದುವೆ ಮುಗಿಯೋ ಗಂಟ ಸುಮ್ಕಿರು. ಸ್ನೇಹಂತವ ಏನು ಮಾತಾಡ್ಬೇಡ. ಇದಕ್ಕೆ ಯಾರನ್ನ ಮದ್ವೆ ಕರೀತಿರೋದು? ಹೋಗ್ಲಿ ಬಿಡು. ನಾನು ಅಲ್ಟೋ ಮಾತಾಡೋದು ಬೇಡ, ನಿಮ್ಮ ಮದ್ವೆಗೆ ಬರೋದು ಬೇಡ. ನಮ್ಮ ಮನೆಗೆ ಹೋಗ್ತೀನಿ. ಅಯ್ಯಯ್ಯ ಹಂಗಲ್ಲ ಕಣವ, ನಾನು ನಿನ್ನ ಮದುವೆ ಕರಿಬೇಕಾಯಿತು, ಕರೀನಿಲ್ಲ. ತೆಪ್ಪಾಗದೆ ಕ್ಷಮಿಸ್ಬಿಡವ. ನಿನ್ನ ಆಶೀರ್ವಾದ ನನ್ನ ಮಗಳಿಗೆ ಬೇಕು. ಮದುವೆ ಬಂದು ಅಕ್ಕಿ ಕಾಳು ಹಾಕಿ 4 ಒಳ್ಳೆ ಮಾತಾಡಿ ಹೋಗು, ಅಷ್ಟೇ ಸಾಕು. ಬಚ್ಚಿಯ ತಾನೆ?
ಸರಿಗೆ ಈ ಪುಟ್ಟಕ್ಕ ಒಳ್ಳೆಯ ಆ ಬಂಗಾರ ಮನೆ ಇವಳು ತಲೆ ಕೆಡ್ಸಿಟ್ಟಿರೋದು ಇಟ್ಟೆಲ್ಲ ಕರಿತಾವಳು ಏನು ಮಾಡೋದು ಹೋಗ್ಮ ಬಿಡು. ಸಾಮಾನ್ಯವಾಗಿ ಮೆಹಂದಿ ಶಾಸ್ತ್ರ ಮೊದಲೇ ಆಗೋಗಿರುತ್ತಲ್ವಾ? ಹೌದು, ಆದರೆ ಮೆಹಂದಿ ಎಲ್ಲ ಇಲ್ಲೇ ತಯಾರಿ ಆಯ್ತೈತೆ ಅಂತ ಹೇಳಿದ್ರು. ಅದು ಅಲ್ಲದೆ ನಮ್ಮ ಸ್ನೇಹ ಮೆಹಂದಿ ಎಲ್ಲ ಬೇಡ ಅಂತ ಹೇಳಿದ್ಲು. ಮೆಹಂದಿ ಬೇಡ ಅಂತ ಹೇಳಿದ್ಲ? ಯಾಕೆ? ಮದುಮಗಳು ಅಂದಮೇಲೆ ಕೈ ತುಂಬ ಮೆಹಂದಿ ಹಾಕ್ಕೋಬೇಕು, ಆಗಲೇ ಚೆನ್ನಾಗಿ ಕಾಣೋದು ಅಲ್ವಾ? ಅಲ್ಲ, ಪರೀಕ್ಷೆ ಆಯ್ತಲ್ಲ ಅದಕ್ಕೆ ಇರ್ಬೋದೇನೋ. ಅಲ್ಲ ಸಹನಾ, ಪರೀಕ್ಷೆಗೂ ಮೆಹಂದಿಗೂ ಏನೇ ಸಂಬಂಧ? ಹೌದು, ಮದುವೆ ಹೆಣ್ಣಿಗೆ ಗೋರಂಟೆ ಇಲ್ಲದ್ರೆ ಚೆನ್ನಾಗಿರುತ್ತಾ? ಅಪ್ಪ, ನೀವು ಯಾಕೆ ಫೋರ್ಸ್ ಮಾಡ್ತಿದ್ದೀರಾ? ಸ್ನೇಹಾಗೆ ಹೇಗೆ ಬೇಕೋ ಹಾಗೆ ಮಾಡ್ತಾ ಬಿಡಿ. ಆಯ್ತಪ್ಪ. ನನಗೆ ಗೋರಂಟಿ ಅಂದರೆ ತುಂಬ ಇಷ್ಟ ಆತೆ. ಅಮ್ಮನಿಗೆ ಕೇಳ್ತಾ ಇದ್ದೆ, ಕಲ್ಯಾಣ ಮಂಟಪದಲ್ಲೇ ರೆಡಿ ಇದೆ ಅಂತ ಹೇಳಿದ್ರು. ಅವ್ವ ತಂದಾಗ ಅಕ್ಕವ್ವ, ನನ್ನ ಮಗಳ ಅಂದಕ್ಕಾಗ ದೃಷ್ಟಿಯಲ್ಲ ಈ ಗೋರಂಟಿನೇ ತಗೋಬೇಕು. ಅಂದರೆ ಸಸಿ ಗ್ವಾರಂಟಿ ದೃಷ್ಟಿ ಬೊಟ್ನಂಗೆ ಕೆಟ್ಟದಾಗಿರ್ಲಿ ಅಂತಿದ್ಯಾ? ಅಯ್ಯಯ್ಯೋ, ನಾನು ಹಂಗೆ ಹೋಗ್ಲಿಲ್ಲ. ನಾನು ಬೇರೆ ಥರ ಡಿಸೈನ್ ಹಾಕ್ಸ್ಕೊತೀನಿ, ಒಂದೇ ಥರದ್ದು ಬೇಡ. ಬಾ ಸ್ನೇಹ, ಕೂತ್ಕೋ. ಮುರಳಿ ಬಾವ, ಈ ಅರೇಂಜ್ಮೆಂಟ್ಸ್ ಎಲ್ಲ ನೀವೇ ಮಾಡಿಸಿರೋದಾ? ನಂಗೊತ್ತು, ನೀವಲ್ಲ ಅಂದರೆ ಚಂದ್ರು ಅಣ್ಣಯ್ಯನೇ ಮಾಡಿಸಿರ್ತಾರೆ. ಅಳಿ ಅಂದರೆ ಬನ್ನಿ, ನನ್ನ ಮಗಳ ಕೈಗೆ ಯಾವ ಥರ ಡಿಸೈನ್ ಹಾಕಬೇಕು ನೀವೇ ಹೇಳಿ. ಇಲ್ಲ ಅತ್ತೆ, ಪರವಾಗಿಲ್ಲ. ಹೇಳು ಮಾವ. ಇಲ್ಲ, ನಂಗೆ ಅದೆಲ್ಲ ಗೊತ್ತಾಗಿಲ್ಲ. ಬಾರ್ಲ ಕಂಟಿ, ಕೂತ್ಕೊಳ್ಳ. ಕೈ ಏಟು ಕೆಂಪಾದ್ರೆ ಗಂಡನ ಮೇಲೆ ಆಟ ಪಿರುತಿ ಅಂತ ಅರ್ಥ. ರಾಧಾ, ನಿಂಗೆ ನಮ್ಮ ಕಂಟಿ ಮ್ಯಾಗ ಏಟಿಟ್ಟ ಅಂತ ತೋರ್ಸವ. ಗೋರಂಟಿ ಹಾಕಿದ್ರೆ ಎಲ್ರೂ ಕೈ ಕೆಂಪಗೆ ಆಗೇ ಆಗತ್ತೆ. ಸುಮ್ಮನೆ ಇದೆಲ್ಲ ಗಂಡನ ಮೇಲೆ ಪ್ರೀತಿ ಅನ್ನೋದೆಲ್ಲ ನಾನು ನಂಬಲ್ಲ. ರಾಚಿ, ನೀನು ಗ್ವಾರಂಟಿ ಹಾಕಿಸ್ಕೊ. ನನ್ನ ಮ್ಯಾಗ ಎಷ್ಟು ಪಿರುತಿ ಐತೆ ಅಂತ ಗೊತ್ತಾಯ್ತದೆ. ಯಾಕೆ ನಾನು ಹೆಚ್ಚಿಗೆ ಪಿರುತಿ ಮಾಡ್ತೀನೋ ಪುಟ್ಟಕ್ಕೆ ಹೆಚ್ಚಿಗೆ ಪಿರುತಿ ಮಾಡ್ತಾಳೋ ಅಂತ ನೋಡ್ಬೇಕಲ್ವ ನೀನು?
ನಿಮ್ಮ ಗಂಡನ ಹೆಸರನ್ನೇ ಹೇಳಿ, ಆ ಹೆಸರನ್ನೇ ಹಾಕ್ತೀನಿ. ಅಯ್ಯಯ್ಯೋ, ಹಾಗೆಲ್ಲ ಗಂಡನ ಹೆಸರು ಹೇಳೋ ಹಾಗಿಲ್ಲ. ಗಂಡನ ಹೆಸರು ಕಂಟಿ ಅಂತ ಬರೆಯವ. ಏನಮ್ಮ ಸ್ನೇಹ, ನಿನ್ನ ಗಂಡನ ಹೆಸರು ಹೇಳೋದಕ್ಕೆ ಇಷ್ಟೊಂದು ನಾಚ್ಕೊಳ್ತಿದ್ಯಾ? ಗಂಡನ ಹೆಸರು ಹೇಳಲಿಲ್ಲ ಅಂದ್ರೂ ಪರವಾಗಿಲ್ಲ, ಅವನನ್ನು ಏನಂತ ಕರಿಬೇಕು ಅಂತಿದ್ಯಾ ಅದನ್ನೇ ಹೇಳು, ಅದನ್ನೇ ಮೆಹಂದಿಯಲ್ಲಿ ಹಾಕ್ತಾರೆ. ಭುವನ್, ಅವಳು ನಿನ್ನನ್ನು ಏನಂತ ಕರಿಬೇಕು ಅಂತ ನೀನಾದರೂ ಹೇಳೋ. ಅಮ್ಮ ಸ್ನೇಹ, ಅವನ ಹೆಸರು ಹೇಳೋದಕ್ಕೆ ಇಷ್ಟೊಂದು ನಾಚ್ಕೊಂಡ್ರೆ ಹೇಗೆ ನೀನು? ಏನಂತ ಕರಿಬೇಕು ಅಂತಿದ್ಯಾ ಹೇಳು. ಶ್ರೀ. ಏನು? ಅದು ರೀ ಅಂತೆ, ರೀ ಅಂತ ಕರೀತಾಳಂತೆ. ರೀನಾ, ನನ್ನ ಹೆಂಡತಿ ಒಂದೊಂದ್ಸಲಿ ನನ್ನ ಲೇ ಸದಾಶಿವ ಅಂತ ಕರೀತಾಳೆ. ರೀ, ಸ್ನೇಹ, ನೀನು ನನ್ನ ಭುವನ್ ಅಂತ ಕರಿಬೋದು. ಕರೀತಾಳೆ. ಭುವನ್ ಅಂತ ಹಾಕ್ಲಾ? ಇಲ್ಲ, ಬೇಡ, ಇಷ್ಟು ಸಾಕು. ಅಲೆಲೆಲೆಲೆಲೆ, ಏಟೊಂದು ಕೆಂಪಾಗೈತೆ. ನಿಮ್ಮ ಅವ್ವ ಹೇಳಿದ್ದು ದಿಟನೇ ಯಾರಾದ. ಕಂಟಿ ಅಂದರೆ ಆಟೊಂದು ಇಷ್ಟನಾ ನಿನಗೆ? ಕೈ ತೋರಿಸು. ಅಯ್ಯೋ, ಎಷ್ಟು ಕೆಂಪಾಗಿದೆ ಕಣೆ. ಏ ಭುವನ್, ನೀನು ತುಂಬ ಅದೃಷ್ಟವಂತ ಕಣೋ. ನಡೀತಿರೋ 2 ಮದುವೆಯಲ್ಲಿ 4 ಜನನೂ ದುರಾದೃಷ್ಟವಂತರೆ. ಏಕೆ ನೀನು ಹುಚ್ಚಿಯಂತೆ ಇಷ್ಟು ಪ್ರೀತಿ ಮಾಡುವೆ? ಪ್ರೀತಿ ನೀನು ಕೊಟ್ಟ ಮೇಲೆ ನಿನಗೂ ಪ್ರೀತಿ ಬೇಡವೇ? ಎಷ್ಟು ಸಾರಿ ಅಂತ ನೀನೆ ಹೊಂದಿಕೊಂಡು ಹೋಗುವೆ? ಕಡಲ ಹುಟ್ಟು ಗುಣವೇ ಉಪ್ಪು ಬದಲಿಸೋಕೆ ಸಾಧ್ಯವೇ? ಪದೇ ಪದೇ ಅದೇ ಅದೇ ಸಹಿಸಲಾರೆನಲ್ಲ, ನನ್ನ ಪುಟ್ಟ ಹೃದಯವಿದು ಕಲ್ಲು ಬಂಡಿಯಲ್ಲ.
ಮುಗಿಸಿ ಬರ್ಲಾ ಇಲ್ಲಿ. ಏನ್ರಲ್ಲ ಮಾಡ್ತಿದ್ದೀರಾ? ಎಲ್ಲಲ್ಲ ಅವನು? ಯಾರವ್ವ? ಇನ್ ಯಾರ ಬಗ್ಗೆ ಕೇಳ್ತೀನಿ? ಗಂಟೆ ಎಲ್ಲ ರಾಧ ಏನೇನು ತಯಾರಾಗ್ಬಿಡ್ತಾಳೆ, ತಡ ಆಯ್ತದೆ. ಅಣ್ಣ ಇಲ್ಲೇ ಏನೋ ಇರ್ಬೇಕವ್ವ. ಇಲ್ಲೇ ಎಲ್ಲೋನಾ? ನೀನೆಲ್ಲ ಮಾಡ್ತಿದ್ಯಾ ಅಲ್ಲಿ? ಅದು ಹುಡುಗ ಜೊತೆಗಿರ್ಬೇಕು. ಇರಿ ಹುಡುಕ ಬರ್ತೀನಿ. ಬಿರ್ನೆ ಕರ್ಕೊಂಬರ್ಲಾ? ಸರಿ ಅವ್ವ. ಬಿರ್ನೆ ಬಾರ್ಲಾ? ಅಣ್ಣ ತರಲಿಕ್ಕೆ ಹೇಳಿದ್ದೆ, ತಂದಿದ್ದೇನೆ. ಅದೌದು, ಎಂತಕ್ಕೆ ತರಲಿಕ್ಕೆ ಹೇಳಿದ್ದು? ಓಡ್ಲ ಅಲ್ಲ ಅಣ್ಣ, ಅದು ಏಯ್ ಓಡ್ಲಾ ಅಂದೆ. ಅಣ್ಣ ನೀನೇನೇನೋ ಮಾಡ್ತಿದ್ಯಾ? ಅವ್ವ ನಿನ್ ಕರಿತವ್ರೆ. ಬರ್ತೀನಿ ಹೋಗ್ಲಾ? ಅಲ್ಲ ಅಣ್ಣ, ಅದು ಅಣ್ಣ ಯಾರಾದ್ರೂ ನೋಡಿದ್ರೆ? ಇಲ್ಲಿಗೆ ಯಾರೆಲ್ಲ ಬರ್ತಾರೆ, ಯಾರೋ ಬರ್ದಂಗೆ ನೀವು ನೋಡ್ಕೊಳ್ಳಿ. ಅವಾಗ ಕೇಳಿದ್ರೆ ಒಂದು 10 ನಿಮಿಷ ಬರ್ತೀನಿ ಅಂತ ಹೇಳು. ಹೋಗ್ಲಾ? ಯಾಕೆ ನಗ್ತಿದ್ದೀರಾ ಮಿಸ್ಸು? ನೀವು ನಗೋದ್ರಾಗೂ ಒಂಥರ ನ್ಯಾಯ ಐತೆ. ನನ್ನಂತ ನೋಡಿ ನೀವು ನಗಬೇಕಾದಯ್ಯ. ಎಂಥ ದಡ್ಡ ಆಗ್ಬಿಟ್ಟಲ್ಲ ನಾನು. ಯಾಕೆ ಹಿಂಗೆ ಮಾಡಿದ್ರಿ ಮಿಸ್ಸು? ಕಾರಣನೇ ಹೇಳ್ದೆ ಬಿಟ್ಟೋಗ್ಬಿಟ್ರಲ್ಲ. ಏಟ್ ನೋವಾಯ್ತದೆ ಗೊತ್ತಾ? ಆ ಆಳದ ಎಣ್ಣೆ ಹೊಡೆದ್ಮೇಕೆ ಸೀದಾ ನಿಮ್ದು ಬಂದು ಕೇಳಬೇಕು ಅನಿಸಿದೆ. ಎಣ್ಣೆ ಹೊಡೆದು ನಿಮ್ಗೆ ಇಷ್ಟ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಈಗ ಒಂದು ಮುಟ್ಬಾರ್ದು ಅಂತ ತೀರ್ಮಾನ ಮಾಡೀನಿ. ನನ್ನ ಜೀವನದಾಗೆ ಶಾನೆ ಎಸಿದಾಗೆ ಬೇಜವಾಬ್ದಾರಿಯಿಂದ ನಡ್ಕೊಂಡಿವ್ನಿ. ಆದರೆ ಜೀವ ಕೊಟ್ಟಾದರೂ ಉಳಿಸ್ಕೋಬೇಕು ಅನ್ಕೊಂಡಿದ್ದು ನಮ್ಮ ಪಿರುತಿನ ಮಾತ್ರ. ಯಾವನ್ ಕಣ್ಬಿತ್ತೋ ಏನೋ, ನನ್ನ ಮದುವೆಗೆ ಅಲ್ಲೊಬ್ಳು ಕಾಯ್ಕೊಂಡು ಕುಂತವಳೆ. ಪಾಪ ಅನ್ನಿಸ್ತೈತೆ. ನನ್ನ ಮನ್ಸಿನಾಗೆ ಸ್ನೇಹ ಅನ್ನೋದು ಯಾವ್ದು ಅವಳೆ. ಅವಳನ್ನ ಬಿಟ್ಟು ಬೇರೆ ಯಾರಿಗೂ ಜಾಗ ಇಲ್ಲ ಅಂತ ಹೇಳ್ಬಿಡೋ ಅನಿಸ್ತೈತೆ. ಆದರೆ ಹೇಳೇನು ಪ್ರೈಸ್ನ ನೀವು ನಂಗೆ ಸಿಗೋಕ್ಕಿಲ್ವಲ್ಲ. ಕಡಪಕ್ಷ ನನ್ನ ಸುಳ್ಳಿಂದ ಆದರೂ ಆ ಹುಡುಗಿ ಖುಷಿಯಾಗಿರಲಿ ಬಿಡಿ. ಆದರೆ ಈಗ ಯಾಕೆ ಇವ್ ನಿಂಗೆ ಬಡ್ಬಡಿಸ್ತಾವ ಅಂತ ಅನ್ಕೊತಿದ್ದೀರಾ? ಮನ್ಸಾಗಿರೋದನ್ನೆಲ್ಲ ಒಂದೇ ಸಮ ನಿಮ್ಮ ತಾವು ಹೇಳ್ಕೊಬಿಟ್ರೆ ಆ ಹುಡುಗಿಗೆ ತಾಳಿ ಕಟ್ಟೋವಾಗ ಹೃದಯ ಹೊಸಿ ಹೇಳ್ದಂಗೆ ಕೇಳ್ತೈತೆ. ಇಲ್ಲಾಂದರೆ ಚೂರಿ ಆಗ್ದಂಗಾಗಿ ಎಲ್ಲಿ ಉಸಿರು ನಿಂತೋಗ್ಬಿಡ್ತದ ಅಂತ ದಿಗ್ಲು ಮಿಸ್ಸು. ಎಲ್ರಿಗಿನ್ನ ಚಾನೆ ಇಷ್ಟಪಟ್ಬಿಟ್ಟೆ ಮಿಸ್ಸು. ಈ ಜೀವನದಾಗ ಮರೆಯೋಕ್ಕಾಗ್ತಿದೆಲ್ಲ ಗೊತ್ತಿಲ್ಲ. ಅವತ್ತು ನೀವು ನಮ್ಮ ಕುತ್ತಿಗೆಗೆ ಈಳ್ಗೆ ಮನೆ ಇಟ್ಟಿದ್ರಲ್ಲ, ಅದೀಗ ಇಲ್ಲಿ ನಿಮಗೆ ನನ್ನಿಂದ ಏನು ತೊಂದರೆ ಆಗಿಲ್ಲ. ನೀವು ಚೆನ್ನಾಗಿರಿ, ನೀವು ಖುಷಿಯಾಗಿರಿ. ನೀವು ಇಷ್ಟಪಟ್ಟಂಗೆ ನಿಮ್ಮ ಜೀವನ ಸಿಗಲಿ. ಆದರೆ ಒಂದು ಗೆಪ್ತಿ ಕಳಿ,
ಯಾವುದೇ ಕಾರಣಕ್ಕೂ ಯಾವತ್ತು ನಿಮ್ಮ ಮನ್ಸ್ನಾಗಿನ್ನ ನಾನು ಇವನಿ ಅಂತ ಮಾತ್ರ ತೋರ್ಸ್ಕೊಳಕ್ ಹೋಗ್ಬಿಡಿ. ಹಂಗೇನ ಆಯ್ತೋ ಹಿರಣ ಓದ್ಬೇಕು ಜೀವಂತವಾಗಿರ್ಬೋದು ಅಂತ ನೀವು ನಾನು ಬಿಟ್ಟೋದ್ಮೇಲೆ ಗೊತ್ತಾಗಿದ್ದು ಮಿಸ್ಸು.